ಇನ್ನು ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಹೊಸದೊಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾವಾಗಲೇ ಚುನಾವಣಾ ಬಾಂಡ್ ವಿಚಾರದಲ್ಲಿ ವಿರೋಧ ಪಕ್ಷ, ಅದರಲ್ಲೂ ಕಾಂಗ್ರೆಸ್ ಪಕ್ಷ ನೇರವಾಗಿ ಮೋದಿ ಅವರ ವಿರುದ್ಧವಾಗಿ ಈ ತನಿಖಾ ಸಂಸ್ಥೆಗಳ ವಿಚಾರದಲ್ಲಿ ಪ್ರಶ್ನೆ ಮಾಡೋದನ್ನ ಗಮನಿಸಿದ್ವಿ. ಇಡಿ, ಐಟಿ ಇತ್ಯಾದಿ ತನಿಖಾ ಸಂಸ್ಥೆಗಳು ಚಿಕ್ಕ ವಿಚಾರಕ್ಕೂ ಕೂಡ ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡುತ್ತೆ. ಕೇಂದ್ರ ಸರ್ಕಾರ ತನ್ನ ಕೈಗೊಂಬೆಯಾಗಿಸಿಕೊಂಡಿದೆ ತನಿಖಾ ಸಂಸ್ಥೆಗಳನ್ನ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ರು. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲೂ ಕೂಡ ಇದೆ ಮೋದಿ ಅವರ ಈ ಹೊಸ ಸಂದೇಶ. ಭ್ರಷ್ಟರು ಬಡವರಿಂದ ಲೂಟಿ ಮಾಡ್ತಾರೆ, ಆ ಹಣವನ್ನ ಇಡಿ ತನ್ನ ವಶಕ್ಕೆ ಪಡೆದಿರುತ್ತೆ. ವಶಕ್ಕೆ ಪಡೆದ ಆಸ್ತಿಯನ್ನ ಜನರಿಗೆ ವಾಪಸ್ ಕೊಡ್ಲಿಕ್ಕೆ ಇದೀಗ ಕಾನೂನು ಮಾರ್ಗ ಯಾವುದಿದೆ ಅನ್ನೋದನ್ನ ಕೇಂದ್ರ ಸರ್ಕಾರ ಹುಡುಕ್ತಿದೆಯಂತೆ. ಪಶ್ಚಿಮ ಬಂಗಾಳ ಸರ್ಕಾರ ಬಡವರಿಂದ ಲೂಟಿ ಮಾಡಿರುವ 3,000 ಕೋಟಿ ಹಣವನ್ನ ಬಡವರಿಗೇನೇ ವಾಪಸ್ ಕೊಡೋ ಕೆಲಸವನ್ನ ನಾನು ಮಾಡ್ತಿದ್ದೇನೆ ಅಂತ ಹೇಳಿ ತಿಳಿಸಿದ್ದಾರೆ ಮೋದಿ. ಆ ಮೂಲಕ ರಾಬಿನ್ ಹುಡ್, ನೀವು ಈ ಕಥೆಯನ್ನ ಕೇಳಿರ್ತೀರಿ ಬಹುಶಃ. ಶ್ರೀಮಂತರಿಂದ, ವ್ಯಾಪಾರಿಗಳಿಂದ ಹಣವನ್ನ ದೋಚಿ ಅದನ್ನ ಬಡವರಿಗೆ ಕೊಡ್ತಾ ಇದ್ದಾತ ರಾಬಿನ್ ಹುಡ್ ಅನ್ನೋದು ಆ ಕಥೆಗಳಲ್ಲಿ ಕೇಳೋಕ್ ಸಿಕ್ಕಿರುವ ವಿಚಾರ. ಮೋದಿ ಕೂಡ ಈಗಿನ ದಿನಮಾನದ ರಾಬಿನ್ ಹುಡ್ ಆಗ್ತಿದ್ದಾರೆ ಅನ್ನೋ ಚರ್ಚೆ, ಆ ರೀತಿ ಒಂದು ವ್ಯಾಖ್ಯಾನ ಬಿಜೆಪಿ ಪಾಳಯದಿಂದ ಹುಟ್ಟಾಕ್ಲಾಗ್ತಾ ಇದೆ. ಯಾವ ರೀತಿ ವರ್ಕ್ ಆಗುತ್ತೆ ಈ ರಾಬಿನ್ ಹುಡ್ ಸ್ಟ್ರಾಟಜಿ ಗಮನಿಸ್ತಾ ಹೋಗೋಣ. ಅದರಲ್ಲೂ ಈ ಇಡಿ, ಐಟಿ ಅಂತಹ ತನಿಖಾ ಸಂಸ್ಥೆಗಳು ವಶಕ್ಕೆ ತೆಗೆದುಕೊಳ್ಳುವಂತಹ ಹಣ ಎಲ್ಲಿ ಹೋಗುತ್ತೆ ಈ ಪ್ರಶ್ನೆ ಅನೇಕರಿಗಿದ್ದೇ ಇರುತ್ತೆ. ರೇಡ್ ಆದ ಸಂದರ್ಭದಲ್ಲಿ ಕಂತೆ ಹಣ ಎಲ್ಲೆಲ್ಲೋ ಸಿಕ್ಬಿಡುತ್ತೆ. ಕೆಲವೊಂದು ಬಾರಿ ಮಂಚದ ಕೆಳಗೆ, ಕೆಲವೊಂದು ಬಾರಿ ವಾಷಿಂಗ್ ಮಿಷಿನ್ ಒಳಗೆ, ಇತ್ತೀಚೆಗಷ್ಟೇ ನಾವು ಗಮನಿಸಿದ್ವಿ. ಹೀಗೆ ಸಿಕ್ಕ ಜಾಗದಲ್ಲಿ ಸಿಗುವಂತಹ ಕಂತೆ ಹಣವನ್ನ ವಶಕ್ಕೆ ಪಡೆದ ನಂತರದಲ್ಲಿ ತನಿಖಾಧಿಕಾರಿಗಳು ಏನ್ ಮಾಡ್ತಾರೆ ಆ ಹಣನ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶವನ್ನ ಗಮನಿಸೋಣ. ನಂತರದಲ್ಲಿ ಮೋದಿಯ ಈ ರಾಬಿನ್ ಹುಡ್ ಸ್ಟ್ರಾಟಜಿ ಬಗ್ಗೆ ಗಮನ ಕೊಡೋಣ. ದಾಖಲೆಯೇ ಇಲ್ಲದ ಹಣವನ್ನ ಮಾತ್ರ ವಶಕ್ಕೆ ಪಡೆಯುವ ಅವಕಾಶ ತನಿಖಾ ಸಂಸ್ಥೆಗಳಿರುತ್ತೆ. ರೇಡ್ಗೆ ಹೋದ ಸಂದರ್ಭದಲ್ಲಿ ಹಣ ಸಿಕ್ತು ಅಂದ ಮಾತ್ರಕ್ಕೆ ಎಲ್ಲವನ್ನ ಕೂಡ ವಶಕ್ಕೆ ಪಡೆಯೋ ಹಾಗಿಲ್ಲ. ಸಿಕ್ಕ ಹಣಕ್ಕೆ ದಾಖಲಾತಿಗಳನ್ನ ಕೇಳಲಾಗತ್ತೆ. ತಕ್ಷಣಕ್ಕೆ ದಾಖಲೆಯನ್ನ ಒದಗಿಸಿದ್ರೆ ಆ ಹಣವನ್ನ ಇಡಿ, ಐಟಿ ಸೇರಿದಂತೆ ತನಿಖಾ ಸಂಸ್ಥೆಗಳು ಮುಟ್ಟೋ ಹಾಗಿಲ್ಲ. ಯಾವ ಹಣಕ್ಕೆ ದಾಖಲೆಗಳಿಲ್ವೋ ಅದನ್ನ ಮಾತ್ರ ತನಿಖಾ ಸಂಸ್ಥೆಗಳು ವಶಕ್ಕೆ ಪಡಿಬಹುದು. ಹಣದ ಮೂಲದ ವಿವರಣೆಗೆ ಅವಕಾಶವನ್ನ ನೀಡಲಾಗುತ್ತೆ. ಒಂದಷ್ಟು ಸಮಯಾವಕಾಶವನ್ನೂ ಕೂಡ ನೀಡಿ ಕೆಲವೊಂದು ಬಾರಿ ಅವರ ಫಿನಾನ್ಷಿಯಲ್ ಅಡ್ವೈಸರ್ಗಳ ಬಳಿಯಲ್ಲೂ ಕೂಡ ಯಾರ ಮೇಲೆ ಐಟಿ ಅಥವಾ ಇಡಿ ರೇಡ್ ಆಗಿರುತ್ತೆ ಅವರ ಈ ಫಿನಾನ್ಷಿಯಲ್, ಅವರ ಆರ್ಥಿಕ ವಹಿವಾಟುಗಳನ್ನು ಯಾರು ಮಾನಿಟರ್ ಮಾಡ್ತಿರ್ತಾರೆ, ಯಾರು ನಿರ್ವಹಿಸ್ತಿರ್ತಾರೆ, ಅವರಿಂದಲೂ ಕೂಡ ಇದರ ವಿವರಣೆಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಈ ರೀತಿಯಾಗಿ ಅವಕಾಶವನ್ನು ಮೊದಲಿಗೆ ನೀಡಲಾಗುತ್ತೆ. ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟರೆ ಹಣವನ್ನು ವಾಪಸ್ ಕೊಡ್ತಾರೆ, ಸೀಸ್ ಮಾಡೋದಿಲ್ಲ. ಆದರೆ ಇನ್ ಕೇಸ್ ಅವ್ರು ಹೇಳ್ತಿರುವ ಉತ್ತರಕ್ಕೂ ಹಾಗೆ ಲಭ್ಯವಾಗಿರುವ ಡಾಕ್ಯುಮೆಂಟ್ಗಳಿಗೂ ತಾಳೆ ಆಗದೆ ಹೋದರೆ ಅದನ್ನು ಅಕ್ರಮ ಹಣ ಅಂತ ಹೇಳಿ ಪರಿಗಣಿಸುತ್ತೆ ತನಿಖಾ ಸಂಸ್ಥೆ, ವಶಕ್ಕೆ ಪಡೆಯುತ್ತೆ ಅಂತ ಹಣವನ್ನು. SBI ಅಧಿಕಾರಿಗಳು ಆ ಹಣವನ್ನು ಜಪ್ತಿ ಮಾಡಲಿಕ್ಕೆ ಮುಂಚೆ ಎಣಿಕೆ ಮಾಡ್ತಾರೆ. ಎಣಿಕೆ ಮುಗಿದ ಬಳಿಕ ಇಡಿ ಹಣವನ್ನು ಮುಟ್ಟುಗೋಲು ಹಾಕ್ಕೊಳ್ಳುತ್ತೆ. ಎಣಿಕೆ ಮುಗಿದ ಬಳಿಕ ಹಣವನ್ನು SBIನ ಇಡಿ ಖಾತೆಗೆ ಜಮಾ ಮಾಡಲಾಗುತ್ತೆ. ಎಲ್ಲಿಗೆ ಹೋಗುತ್ತೆ ಹಣ ಅನ್ನೋ ಪ್ರಶ್ನೆಗೆ ಇದು ಉತ್ತರ. ಎಷ್ಟು ಹಣವನ್ನು ಜಪ್ತಿ ಮಾಡ್ತಿದ್ದೇವೆ ಅನ್ನೋದರ ಲೆಕ್ಕವನ್ನು ಆ ದಾಳಿ ನಡೆಸಲಾದ ವ್ಯಕ್ತಿಯ, ಯಾರ ಮನೆ ಮೇಲೆ ರೇಡ್ ಆಗಿರುತ್ತೆ ಅವರ ಮುಂದೆನೇ SBIನ ಅಧಿಕಾರಿಗಳು ಕೌಂಟ್ ಮಾಡ್ತಾರೆ. ಹಾಗೆ ಕೌಂಟ್ ಮಾಡಿ ಸೀಸ್ ಆದ ಹಣವನ್ನು SBIನಲ್ಲಿರ್ತಕ್ಕಂಥ ಇಡಿ ಖಾತೆಗೆ ಜಮಾ ಮಾಡಲಾಗಿರುತ್ತೆ. ತನಿಖೆ ಮುಗಿಯೋವರೆಗೂ ಕೂಡ ಹಣ ಬ್ಯಾಂಕ್ನಲ್ಲೇ ಇರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ತೆಗೆಯೋ ಹಾಗಿಲ್ಲ ನಿಯಮಗಳ ಅನುಸಾರ. ಆರೋಪಿಗೆ ಶಿಕ್ಷೆ ಆದರೆ ಹಣ ಕೇಂದ್ರದ ಸ್ವತ್ತಾಗುತ್ತೆ. ಹೌದು, ಇವರು ತಪ್ಪು ಮಾಡಿದ್ದಾರೆ, ಈ ಹಣಕ್ಕೆ ಮೂಲ ಇಲ್ಲ, ಅಕ್ರಮ ಮಾರ್ಗದಿಂದ ಹಣ ಸಂಪಾದನೆ ಮಾಡಲಾಗಿದೆ ಅನ್ನೋದು ಸಾಬೀತಾಗಿ ಶಿಕ್ಷೆ ಆದರೆ ಆರೋಪಿಗೆ ಆ ಹಣ ಕೇಂದ್ರದ ಸ್ವತ್ತಾಗುತ್ತೆ. ಇನ್ನು ಆರೋಪಿ ಖುಲಾಸೆಯಾದರೆ ಹಣವನ್ನು ವಾಪಸ್ ಅವ್ರಿಗೇನೆ ನೀಡಲಾಗುತ್ತೆ. ಅಲ್ಲಿಗೆ ವಿಚಾರಣೆ ಕಂಪ್ಲೀಟ್ ಆಗಿ ತೀರ್ಪು ಹೊರಬರೋವರೆಗೂ ಕೂಡ SBI ಖಾತೆಯಲ್ಲಿ ಇರುವಂತಹ ಹಣವನ್ನು ಯಾರೂ ಮುಟ್ಟೋ ಹಾಗಿರೋದಿಲ್ಲ. ತೀರ್ಪು ಬಂದ ನಂತರದಲ್ಲಿ ಆರೋಪ ಸಾಬೀತಾದರೆ ಕೇಂದ್ರದ ಸ್ವತ್ತು, ಆರೋಪ ಸಾಬೀತಾಗದೆ ಹೋದರೆ ವಾಪಸ್ ಎಲ್ಲಿಂದ ಅದನ್ನು ವಶಕ್ಕೆ ಪಡೆಯಲಾಗಿರುತ್ತೋ ಅಲ್ಲಿಗೆ ವಾಪಸ್. ಹೀಗಿರುವ ಸಂದರ್ಭದಲ್ಲಿ ಹೇಗೆ ಆ ಹಣವನ್ನು, ಅಂದರೆ
ಸೀಸ್ ಆದ ಹಣವನ್ನ ಹೇಗೆ ಹಂಚ್ತಾರೆ ಮೋದಿ, ಯಾವ ರೀತಿ ಪ್ಲಾನ್ ಮಾಡಲಾಗ್ತಾ ಇದೆ ವಿಚಾರದಲ್ಲಿ, ಏನು ಬಿಜೆಪಿಯ ಪ್ಲಾನ್, ಅದನ್ನ ಕೂಡ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಬಂಗಾಳದಲ್ಲಿ ಇಡಿ ಅಧಿಕಾರಿಗಳು ಭರ್ಜರಿ ಆಪರೇಷನ್ ಅನ್ನು ನಡೆಸಿದ್ದಾರೆ. ಸತತ ರೇಡ್ಗಳ ಮೂಲಕ ಕಳೆದ 4-5 ತಿಂಗಳಲ್ಲಿ ನಿರಂತರವಾಗಿ ಈ ಕಪ್ಪು ಹಣ, ಅಕ್ರಮ ಹಣದ ವಿರುದ್ಧವಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ತನಿಖಾಧಿಕಾರಿಗಳು. ಅದರಲ್ಲೂ ಪ್ರಮುಖವಾಗಿ 2 ಹಗರಣ. ಒಂದು ಮೊಬೈಲ್ ಗೇಮಿಂಗ್ ಆ್ಯಪ್ಗೆ ಸಂಬಂಧಪಟ್ಟಂತೆ ಇಡಿ ರೇಡ್ ನಡೆಸಿ ಕೋಟ್ಯಾಂತರ ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲೂ ಕೋಲ್ಕತಾ ಮೂಲದ ಉದ್ಯಮಿಯ ಮನೆಯಲ್ಲೇನೆ ಬರೋಬ್ಬರಿ 17 ಕೋಟಿಯಷ್ಟು ಹಣವನ್ನ ಜಪ್ತಿ ಮಾಡಲಾಗಿದೆ. ಇದರ ಜೊತೆಗೆ ಬಂಗಾಳ ಶಿಕ್ಷಕರ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆಯೂ ರೇಡ್ ಆಗಿದೆ. ಸಚಿವ ಪಾರ್ಥ ಚಟರ್ಜಿ, ಅರ್ಪಿತಾ ಅವರಿಗೆ ಸಂಬಂಧಪಟ್ಟಂತೆ ಆದ ರೇಡ್ ಇದು. ಇಬ್ಬರ ಮನೆಯಲ್ಲಿ ಬರೋಬ್ಬರಿ 50 ಕೋಟಿಯಷ್ಟು ನಗದನ್ನ ವಶಕ್ಕೆ ಪಡೆದಿದ್ರು ಅಧಿಕಾರಿಗಳು. ಆ ಎಲ್ಲ ಹಣವನ್ನ ಇದೀಗ ಬಡವರಿಗೆ ನೀಡಬೇಕು ಅನ್ನೋ ಪ್ಲಾನಿಂಗ್ ಅನ್ನ ಮೋದಿ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕೆ ಚರ್ಚೆಯಲ್ಲಿರುವಂತಹ ವಿಚಾರ. ಆ ಮೂಲಕ ಕಪ್ಪು ಕುಳಗಳಿಂದ ಸಂಗ್ರಹ ಮಾಡಿದ ಹಣವನ್ನ ಬಡವರಿಗೆ ನೀಡಲಿಕ್ಕೆ ಕಾನೂನಾತ್ಮಕವಾಗಿ ಏನಾದರೂ ಅವಕಾಶ ಇದೆಯಾ ಅನ್ನೋದನ್ನ ಹುಡುಕ್ತಾ ಇರುವ ಕೇಂದ್ರ. ಇನ್ಫ್ಯಾಕ್ಟ್ ಮೋದಿ ನೇತೃತ್ವದ NDA ಇನ್ ಕೇಸ್ ಇದರಲ್ಲಿ ಸಕ್ಸಸ್ಫುಲ್ ಆದರೆ ರಾಬಿನ್ ಹುಡ್ ಮೋದಿ ಈ ಪ್ಲಾನಿಂಗ್ ಏನಿದೆ ಅದರಲ್ಲಿ ಯಶಸ್ವಿ ಆದರೂ ಆಗಬಹುದು. ಕಾದ್ ನೋಡೋಣ.